ಚಂದುಗೋಸ್ಕರ ಅವರಪ್ಪ ಆ ಊರಲ್ಲಿ ತುಂಬಾ ಜಮೀನು ಅವನಿಗೋಸ್ಕರ ಬಿಟ್ಕೊಟ್ಟಿದ್ರು. ಆದ್ರೆ ಅವನ್ಗೆ ಅದ್ರ ಮಹತ್ವನೇ ಗೊತ್ತಿರ್ಲಿಲ್ಲ. ಆದ್ರೆ ಅವನು ಎಲ್ಲೋ ಕೇಳ್ಪಟ್ಟಿದ್ನಂತೆ, ಯಾವುದೋ ಒಂದು ಮಾಯಾವಿ ಔಷಧಿ ಇದೆ ಅಂತ. ಅದಕ್ಕೆ ಅವನು ಆ ಔಷಧಿ ಮಾಡಬೇಕು ಅಂತ ಹಗಲು ರಾತ್ರಿ ಕಷ್ಟಪಡ್ತಿದ್ದ. ಇದನ್ನೇ ನೆಪ ಇಟ್ಕೊಂಡು ಊರವರೆಲ್ಲ ಅವನ ಹತ್ರ ಇದ್ದ ಜಮೀನ್ನ ಕಿತ್ಕೋತಾ ಇದ್ರು. ನಾರು ಬೇರು ಕೆಲಸ ಮಾಡುತ್ತೆ ಅಂತೀಯಾ? ಆಹಾ, ಖಂಡಿತ ಕೆಲಸ ಮಾಡುತ್ತೆ. ತಗೋ ಈ ನಾಣ್ಯನ. ಈ ವಿಷಯದಲ್ಲಿ ಅವನ್ ಹೆಂಡತಿ ರಮ್ಮ ಅವನ್ ಮೇಲೆ ಕೋಪ ಮಾಡ್ಕೋತಾ ಇದ್ಲು. ಅಯ್ಯಯ್ಯೋ, ಇದ್ದಿದ್ ಆಸ್ತಿ ಪಾಸ್ತಿನೆಲ್ಲ ಮಾರ್ಬಿಟ್ರಿ. ಒಂದ್ ಸ್ವಲ್ಪ ಜಮೀನ್ ಉಳ್ಕೊಂಡಿದೆ, ಅದ್ರ ಮೇಲಾದ್ರೂ ಗಮನ ಕೊಡಿ, ಇಲ್ಲ ಅಂದ್ರೆ ಅದು ಕೈ ತಪ್ಪ ಹೋಗತ್ತೆ. ಒಂದು ಸಲ ನಾನು ಬಂಗಾರ ಮಾಡುವಂತ ಔಷಧಿ ಕಂಡು ಹಿಡಿದ್ಬಿಟ್ಟೆ ಅಂತಂದ್ರೆ ಆಮೇಲೆ ದುಡ್ಡೇ ದುಡ್ಡು ಕಣೆ, ಆಮೇಲೆ ಸುಖವೋ ಸುಖ. ಅಯ್ಯಯ್ಯೋ, ಇವ್ರ ಮೇಲ್ ಯಾವ ಔಷಧಿ ಭೂತ ಹತ್ತಿದ್ಯೋ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಭಿಕ್ಷಾಂ ದೇಹಿ, ಭಿಕ್ಷಾಂ ದೇಹಿ. ನಮಸ್ಕಾರ ಗುರುಗಳೇ. ಬನ್ನಿ ಗುರುಗಳೇ, ಬನ್ನಿ ಕೂತ್ಕೊಳ್ಳಿ. ಪುತ್ರ, ನಿನ್ನ ಸೇವೆಯಿಂದ ನಾನು ಬಹಳಷ್ಟು ಸಂತುಷ್ಟನಾಗಿದ್ದೇನೆ. ನಿಜ ಹೇಳ್ತಾ ಇದ್ದೀರಾ ಗುರುಗಳೇ? ಹಾಗಿದ್ರೆ ನನ್ನ ಜೀವನ ಬಂಗಾರ ಆಯ್ತು ಅನ್ನಿ. ಹಾಗಿದ್ರೆ ನೀವು ಹೋಗೋ ಮುಂಚೆ ಒಂದೇ ಒಂದು ಮಾತು ಹೇಳಿ. ನಾನೊಂದು ಮಾಯಾ ಔಷಧಿ ಬಗ್ಗೆ ಕೇಳಿದ್ದೀನಿ, ಅದು ಎಲ್ಲಾ ಪದಾರ್ಥಗಳನ್ನ ಬಂಗಾರ ಮಾಡಿಬಿಡುತ್ತಂತೆ. ಇದು ಸತ್ಯನಾ ಗುರುಗಳೇ? ಖಂಡಿತ ಇದು ಸತ್ಯಾನೇ. ನಾನು ಯಾವಾಗ ಹಿಮಾಲಯಕ್ಕೆ ಹೋಗಿ ತಪಸ್ ಮಾಡ್ತಾ ಇದ್ನೋ ಆಗ ಮಾಯಾವಿ ಔಷಧಿಯನ್ನ ಹೇಗೆ ತಯಾರು ಮಾಡಬೇಕು ಅನ್ನೋ ವಿದ್ಯೆ ಕೂಡ ತಿಳ್ಕೊಂಡಿದ್ದೆ. ಏನೋ ಸಿಕ್ಬಿಡ್ತು ಸಿಕ್ಬಿಡ್ತು. ನನಗ್ ಗೊತ್ತಿತ್ತು ಗುರುಗಳೇ, ನೀವು ಆದಷ್ಟು ಬೇಗ ನನಗೆ ಔಷಧಿ ಮಾಡುವಂತ ವಿದ್ಯೆ ಹೇಳ್ಕೊಟ್ಬಿಡಿ ಗುರುಗಳೇ. ಅದಕ್ಕೋಸ್ಕರ ತುಂಬಾ ಶ್ರಮ ಪಡ್ಬೇಕಾಗತ್ತೆ. ಅಯ್ಯೋ, ಎಷ್ಟು ವರ್ಷಗಳಿಂದ ನಾನು ಶ್ರಮ ಪಡ್ತಾನೆ ಇದ್ದೀನಿ ಗುರುಗಳೇ. ಅದನ್ನ ಹೇಗ್ ಮಾಡ್ಬೇಕು ಅಂತ ಹೇಳ್ಬಿಡಿ, ಮಿಕ್ಕಿದ್ ನಾನ್ ನೋಡ್ಕೋತೀನಿ. ನನ್ನ ಮಾತನ್ನ ಗಮನ ಇಟ್ ಕೇಳು. ನೀನು ಒಂದು ಬಾಳೆಹಣ್ಣಿನ ಗಿಡವನ್ನ ನೆಡ್ಬೇಕಾಗತ್ತೆ. ಅದಕ್ಕೆ ಪ್ರತಿದಿನ ನೀರ್ ಹಾಕ್ಬೇಕಾಗತ್ತೆ. ಅಷ್ಟೇನಾ? ಅಯ್ಯೋ, ಇದಂತೂ ಬಹಳ ಸುಲಭದ ಕೆಲಸ ನೋಡಿ. ಮೊದ್ಲು ನನ್ನ ಪೂರ್ತಿ ಮಾತನ್ನ ಕೇಳು. ಯಾವಾಗ ಅದು ದೊಡ್ಡದಾಗಿ ಬೆಳೆಯುತ್ತೋ ಆಗ ಚಳಿಗಾಲದಲ್ಲಿ ಅದ್ರ ಎಲೆ ಮೇಲೆ ದಟ್ಟವಾದ ಮಂಜು ಕೂತ್ಕೊಳ್ಳುತ್ತೆ. ಆಗ ನೀನು ಆ ಮಂಜನ್ನ ಈ ಸೀಸೆಯೊಳಗಡೆ ಮರೆಯದೆ ತುಂಬ್ಕೋಬೇಕು. ಶೀಶೆನಲ್ಲಿ ಮಂಜು? ಅದನ್ನು ಮರದಿಂದ ತಗೋಬೇಕಾ? ಅಯ್ಯೋ ಗುರುಗಳೇ, ಯಾವ್ದಾದ್ರೂ ಸುಲಭವಾದ ದಾರಿ ಹೇಳಿ. ಸುಲಭವಾದ ದಾರಿನ? ಹಾಗಿದ್ರೆ ಇದು ನಿನ್ನಿಂದ ಸಾಧ್ಯನೇ ಇಲ್ಲ ಬಿಡು. ಅಯ್ಯೋ ನಿಂತ್ಕೊಳ್ಳಿ ಗುರುಗಳೇ, ನಿಂತ್ಕೊಳ್ಳಿ. ನೀವು ನನಗೆ ಉಪಾಯ ಹೇಳಿ ಸಾಕು. ಅದನ್ ಮಾಡೋದಕ್ಕೆ ನಾನು ನನ್ನ ಜೀವನನೇ ಪಡಕ್ಕಿಟ್ಟು ಬಿಡ್ತೀನಿ. ಹಾಗಾದ್ರೆ ಕೇಳಿಸ್ಕೋ. ನಿನ್ ಹತ್ರ ಇರೋ ಈ 5 ಶೀಶೆಗಳು ಯಾವಾಗ ಆ ಮಂಜಿನ ಹನಿಗಳಿಂದ ತುಂಬಿಕೊಳ್ಳುತ್ತೋ ಆಗ ನೀನು ಅದನ್ನ ತಗೊಂಡು ನನ್ನ ಹತ್ರ ಬಾ. ಆಗ ನನ್ನ ಮಂತ್ರಶಕ್ತಿಯಿಂದ ಆ ಮಂಜಿನ ಹನಿಯನ್ನ ನಾನು ಮಾಯಾವಿ ಔಷಧಿಯನ್ನಾಗಿ ಬದಲಾಯಿಸ್ತೀನಿ. ಆ ಮಾಯಾವಿ ಔಷಧಿಯನ್ನ ಒಂದು ತೊಟ್ಟು ನೀನ್ ಯಾವ್ದ್ರ ಮೇಲೆ ಹಾಕ್ತೀಯೋ ಅದು ಬಂಗಾರ ಆಗಿ ಬದಲಾಗುತ್ತೆ. ಚಳಿಗಾಲ ಅಂತೂ ವರ್ಷದಲ್ಲಿ ಕೇವಲ ಕೆಲವೇ ತಿಂಗಳುಗಳಿರುತ್ತಲ್ಲ, ಅಂಥದ್ರಲ್ಲಿ 5 ಶೀಶೆಗಳನ್ನ ತುಂಬಿಸೋದಿಕ್ಕೆ ತುಂಬಾ ವರ್ಷಗಳು ಬೇಕಾಗತ್ತೆ. ನನ್ನ ಜೀವನನೇ ಮುಗಿದು ಹೋಗುತ್ತೆ. ಇದು ಆಗೋ ಕೆಲ್ಸನಾ? ಆದ್ರೆ ಇದನ್ ಬಿಟ್ರೆ ಬೇರೆ ದಾರಿ ಇಲ್ಲವೇ? ಚಂದು ಅವನ್ ತೋಟನೆಲ್ಲ ಸ್ವಚ್ಛ ಮಾಡಿ ಅದ್ರಲ್ಲಿ ತುಂಬಾ ಬಾಳೆ ಗಿಡ ನೆಡ್ತಾನೆ. ಮತ್ತೆ ಹಗಲು ರಾತ್ರಿ ಆ ಗಿಡಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದ. ಗಾಳಿ ಮಳೆ ಅದರಿಂದೆಲ್ಲ ಅವುಗಳನ್ನ ಕಾಪಾಡ್ಕೋತಾ ಇದ್ದ. ಕೊನೆಗೆ ಅವನ್ಗೆ ಫಲ ಸಿಕ್ತು. ಮತ್ತೆ ಬಾಳೆ ಗಿಡದಲ್ಲಿ ತುಂಬಾ ಬಾಳೆಹಣ್ಣು ಬಿಡ್ತಿತ್ತು. ಅಯ್ಯಯ್ಯೋ, ನೀವ್ ಪಟ್ಟಿದ್ ಕಷ್ಟದ ಫಲ ನೋಡಿ ಎಷ್ಟೊಂದ್ ಬಂದಿದೆ. ಈಗ ಮನೆಯಲ್ಲಿ ಎಲ್ಲಾ ದಿಕ್ಕಲ್ಲೂ ಬಂಗಾರನೋ ಬಂಗಾರ ಕಣೆ. ಬಂಗಾರನ? ಆದ್ರೆ ಬಾಳೆಹಣ್ಣಿಗೂ ಬಂಗಾರಕ್ಕೂ ಏನ್ ಸಂಬಂಧ ರೀ? ಬಾಳೆಹಣ್ಣ? ಅಯ್ಯೋ ದಡ್ಡಿ, ನಾನು ಬಾಳೆಹಣ್ಣಿನ ಬಗ್ಗೆ ಮಾತಾಡ್ತಾ ಇಲ್ಲ ಕಣೆ. ಅದ್ರ ಎಲೆ ಮೇಲಿರುವಂತ ಮಂಜಿನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದರಿಂದಾನೇ ಅಲ್ಲವೇ ಬಂಗಾರ ಮಾಡುವಂತ ಔಷಧಿ ಮಾಡೋಕಾಗೋದು. ಹಾಗಂತ ಗುರುಗಳು ಹೇಳಿದ್ದಾರೆ ಕಣೆ. ಅಯ್ಯಯ್ಯೋ, ನೀವ್ ಮಾಡಿದ್ದು ಬಾಳೆಹಣ್ಣಿಗೋಸ್ಕರ ಅಲ್ಲ, ಈ ಮಂಜಿಗೋಸ್ಕರನಾ? ಅದ್ ಏನ್ ಮಾಡ್ತಿರೋ ನೀವ್ ಮಾಡ್ಕೊಳ್ಳಿ. ಮೊದ್ಲು ನನ್ಗೆ ಈ ಬಾಳೆಹಣ್ಣೆಲ್ಲ ಕಿತ್ಕೊಡಿ. ನಾನ್ ಇದನ್ನೆಲ್ಲ ತಗೊಂಡ್ ಹೋಗಿ ಸಂತೆಲ್ ಮಾರ್ ಬರ್ತೀನಿ.
ಅಯ್ಯಯ್ಯಪ್ಪ, ಅಯ್ಯಯ್ಯೋ ಮಂಜು. ನಿನ್ನಿಂದಾಗಿ ನನಗೆಲ್ಲ ನಷ್ಟ ಆಗೋಯ್ತು ಕಣೆ. ಮೊದಲು ನನಗೆ ಮಂಜನ್ನ ಶೇಖರಿಸೋದಕ್ ಬಿಡೆ. ಬರೀ ಒಂದು ಶೀಶೆನಾ? ಹೀಗೆ ಮಾಡ್ತಾ ಹೋದ್ರೆ ನಾನು 5 ಶೀಶೆಗಳನ್ನ ತುಂಬಿಸೋದಕ್ಕೆ ತುಂಬಾ ವರ್ಷಗಳೇ ಬೇಕಾಗತ್ತೆ. ನೀವ್ ಹೀಗೆ ಮಂಜನ್ನ ತುಂಬಿಸ್ತಾ ಇರಿ, ನಾನ್ ಹೋಗಿ ಬಾಳೆಹಣ್ಣು ಮಾರ್ಬಿಟ್ ಬರ್ತೀನಿ. ಚಂದು ಪ್ರತಿ ವರ್ಷ ಬಾಳೆ ಗಿಡ ನೆಡ್ತಾ ಇದ್ದ, ಮತ್ತೆ ಅವನು ಮಂಜನ್ನ ತುಂಬ್ಕೋತಿದ್ದ. ಇಲ್ಲಿ ರಮಾ ಬಾಳೆಹಣ್ಣೆಲ್ಲ ತಗೊಂಡು ಹೋಗಿ ಸಂತೆಯಲ್ಲಿ ಮಾರಕ್ ಶುರು ಮಾಡಿದ್ಲು. ಹೀಗೆ 5 ವರ್ಷ ಕಳೀತು. ಕೊನೆಗೂ ಚಂದು 5 ಸೀಸೆನಲ್ಲಿ ಮಂಜನ್ನ ತುಂಬಿಸ್ಕೊಂಡಿದ್ದ. ಬಾರೆ ವಾ, ಕೊನೆಗೂ ನಾನು ಸಾಧಿಸ್ಬಿಟ್ಟೆ. ನಾನ್ ಸಾಧಿಸಿ ತೋರಿಸ್ಬಿಟ್ಟೆ ಕಣೆ. ಗುರುಗಳೇ ನೋಡಿ ನೋಡಿ, ಪೂರ್ತಿ 5 ಶೀಶೆಗಳನ್ನ ತಂದು ಬಿಟ್ಟಿದ್ದೀನಿ. ಈಗ ಆದಷ್ಟು ಬೇಗ ನಿಮ್ಮ ಮಂತ್ರ ಶಕ್ತಿಯಿಂದ ಇದನ್ನ ಮಾಯಾವಿ ಔಷಧಿ ಮಾಡಿಬಿಡಿ ಗುರುಗಳೇ. ಈಗ ಆದಷ್ಟು ಬೇಗ ಇದು ಬಂಗಾರದ ತಟ್ಟೆ ಆಗಿ ಬದಲಾಗಬೇಕು. ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಇದ್ಯಾಕೆ ಬದಲಾಗ್ತಿಲ್ಲ? ಬಂಗಾರದ ಎಲೆ ಆಗು. ಇದು ಆಗ್ತಾ ಇಲ್ಲ, ಇದು ಆಗ್ತಾ ಇಲ್ಲ. ಇದ್ಯಾಕೆ ಕೆಲಸ ಮಾಡ್ತಾ ಇಲ್ಲ ಗುರುಗಳೇ? ಯಾಕೆ ಅಂದ್ರೆ ಬಂಗಾರ ಮಾಡುವಂತಹ ಔಷಧಿ ಯಾವುದು ಇರೋದಿಲ್ಲ. ಏನೋ ಇದಂತೂ ಮೋಸ ನೋಡಿ ಗುರುಗಳೇ. ನೀವು ನನ್ನ ಜೀವನದ 5 ವರ್ಷಗಳನ್ನ ಹಾಳು ಮಾಡಿಬಿಟ್ರಲ್ಲ. ಅಯ್ಯೋ ರಾಮ, ನೀನಿಲ್ಲಿ ಮತ್ತಿದೇನೆ? ನೋಡಿ, ಇಷ್ಟೊಂದು ಬಂಗಾರದ ನಾಣ್ಯಗಳ. ನೀನು 5 ವರ್ಷಗಳಿಂದ ಬಹಳ ಶ್ರಮಪಟ್ಟು ಕಷ್ಟಪಟ್ಟು ಸಂಪಾದನೆ ಮಾಡ್ದಲ್ಲ, ಅದೇ ನೋಡು ಈ ಬಂಗಾರ. ಅಂದ್ರೆ ಅಂದ್ರೆ ನೀನು ಬಹಳ ಕಷ್ಟಪಟ್ಟು ಒಂದ್ ಕಡೆ ಬಾಳೆಹಣ್ಣುಗಳನ್ನ ಬೆಳಿತಾ ಇದ್ದೆ. ಅದನ್ನ ರಮಾ ತಗೊಂಡು ಹೋಗಿ ಸಂತೆಯಲ್ಲಿ ಮಾರ್ ಬರ್ತಾ ಇದ್ಲು. ಹೀಗೆ ಅವುಗಳನ್ನ ಮಾರಿ ಮಾರಿ ಪೆಟ್ಟಿಗೆ ತುಂಬಾ ಬಂಗಾರದ ನಾಣ್ಯಗಳನ್ನ ಸಂಪಾದನೆ ಮಾಡಿದ್ಲು. ಇದೇ ನೋಡು ಆ ನಿನ್ನ ಬಂಗಾರ. ಇದು ಯಾವುದೇ ಮಾಯಾವಿ ಔಷಧಿಯಿಂದ ಬಂದಿರೋದಲ್ಲ, ಇದು ನಿನ್ನ ಪರಿಶ್ರಮದಿಂದ ಬಂದಿರೋ ನಾಣ್ಯಗಳು. ಆದ್ರೆ ನೀವ್ ಈ ಮಾತನ್ನ ನನಗೆ ಮೊದ್ಲೇ ಯಾಕೆ ಹೇಳಿಲ್ಲ? ಯಾಕೆ ಅಂದ್ರೆ ಇದನ್ನ ನಾನು ಮೊದ್ಲೇ ನಿನಗೆ ಹೇಳಿದ್ರೆ ನೀನು ಇದನ್ನ ಮಾಡ್ತಾನೆ ಇರ್ಲಿಲ್ಲ. ನನ್ನನ್ನ ಕ್ಷಮಿಸ್ಬಿಡಿ ಗುರುಗಳೇ. ನನಗೀಗ ಅರ್ಥ ಆಯ್ತು ನೋಡಿ, ಶ್ರಮನೇ ನಿಜವಾದ ಮಾಯಾವಿ ಔಷಧಿ ಅಂತ. ಅದಾದ್ಮೇಲೆ ಚಂದು ತುಂಬಾ ಕಷ್ಟಪಡ್ತಿದ್ದ. ಹಾಗೆ ಅವನು ಯಾರ್ ಏನೇ ಹೇಳಿದ್ರು ಅಷ್ಟು ಸುಲಭವಾಗಿ ನಂಬ್ತಾನೇ ಇರ್ಲಿಲ್ಲ. If you like this video, subscribe to our channel Murthy Media.